ಅವರು ನಮಸ್ತೆ. ನಮಸ್ಕಾರ ಸರ್. ಸರ್, ಅಕ್ಟೋಬರ್ ತಿಂಗಳ ಸಂಬಳ ಇವತ್ತು 16ನೇ ತಾರೀಕು ಇದುವರೆಗೂ ಕೂಡ ಆಗಿಲ್ಲ KSRTC ಮತ್ತೆ BMTC ಸಿಬ್ಬಂದಿಗಳಿಗೆ ಅಲ್ವಾ? ಹೌದು ಸರ್. ಲಾಭ ಬಂದಾಗ ಇವ್ರೇನಾದ್ರೂ ಜಾಸ್ತಿ ಕೊಟ್ಟಿದಾರಾ? ಇವಾಗ ನಷ್ಟದಲ್ಲಿದೆ ಕೊಡಕ್ಕಾಗಲ್ಲ ಅಂತ ಹೇಳೋದಿಕ್ಕೆ? ಖಂಡಿತ ಇಲ್ಲ ಸರ್, ಆತರ ಇಲ್ಲ. ಈಗ ನೋಡಿ, ಇವತ್ತು ಇಡೀ ರಾಷ್ಟ್ರಕ್ಕೆ ಬಂದಿದೆ, ಇವತ್ತು ಇಡೀ ದೇಶಕ್ಕೆ ಅಲ್ಲ ರಾಷ್ಟ್ರಕ್ಕೆ ಬಂದಿರುವಂತ ಈ ಕರೋನಾ ಭೀತಿ. ಇದು ನಾವು ಸಾರ್ವಜನಿಕರ ಸೇವೆ ಮಾಡ್ತಾ ಇರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಈ ಹಾಸ್ಪಿಟಲ್ ಅವ್ರು ಇರ್ಬೋದು, ಪೊಲೀಸ್ನವ್ರು ಇರ್ಬೋದು, ಈ ನಮ್ಮ ಸಾರಿಗೆ ಇಲಾಖೆನೂ ಕೂಡ ಇರ್ಬೋದು. ಇದು ಎಲ್ಲಾ ಸಾರ್ವಜನಿಕರಿಗೆ ಸೇವೆ ಮಾಡುವಂತದ್ದು. ಯಾಕೆಂದ್ರೆ ಕರೋನಾ ಎಲ್ಲರಿಗೂ ಬರುತ್ತೆ. ಈಗ ಆಲ್ರೆಡಿ ನಮ್ಮ ಸಾರಿಗೆ ಸಂಸ್ಥೆನಲ್ಲೇ ಸುಮಾರು 40-50 ಜನ ಮೃತಪಟ್ಟಿದ್ದಾರೆ ಈಗ ಆಲ್ರೆಡಿ. ಅವ್ರಿಗೆ ಇವತ್ತುವರೆಗೂ 30 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು, ಆ ಪರಿಹಾರ ಇನ್ನೂ ಬಿಡುಗಡೆ ಆಗಿಲ್ಲ ಸರ್. ಒಂದು, ಈಗ ಇವತ್ತು ಎಲ್ಲಾರ್ಗು ಬೆಳಕಿನ ಹಬ್ಬ ಆದ್ರೆ ನಮಗೆ ಕತ್ತಲೆ ಹಬ್ಬ ಆಗಿದೆ ನೋಡಿ. ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಸಿಬ್ಬಂದಿಗಳ ಮಕ್ಕಳು ಮತ್ತೆ ಹೆಂಡತಿ ಮಕ್ಕಳು ಎಲ್ಲಾ ಕೂಡ ಮನವಿ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪಾಜಿ ನಮ್ಗೆ ಸಂಬಳ ಬಂದಿಲ್ಲ, ಎಲ್ಲಾರ ಮನೇಲೂ ಹೊಸ ಬಟ್ಟೆ ಹಾಕೊಂಡಿದ್ದಾರೆ, ಒಳ್ಳೊಳ್ಳೆ ಊಟ ಮಾಡ್ತಾ ಇದಾರೆ, ನಮ್ಗೆ ಈ ಊಟನೂ ಇಲ್ಲ, ಹೊಸ ಬಟ್ಟೆನೂ ಇಲ್ಲ, ಪಟಾಕಿ ಕೂಡ ಇಲ್ಲ, ಕೇಳಿದ್ರೆ ಸಂಬಳ ಬಂದಿಲ್ಲ ಅಂತ ನಮ್ ಡ್ಯಾಡಿ ಹೇಳ್ತಾರೆ ಅಂತ ನನ್ನ ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ಆಲ್ರೆಡಿ ಅರಿಬಿಟ್ಟಿದ್ದಾರೆ. ಯಾಕೆಂದ್ರೆ ಎಷ್ಟೇ ಇದು ಈಗಾಗ್ಲೇ ನಾವು ಸಾರಿಗೆ ನೌಕರನ ಸರ್ಕಾರಿ ನೌಕರಾಗಿ ಮಾಡಿ ಅಂತೇಳಿ ಹಲವಾರು ಎಲ್ಲಾ ಶಾಸಕರು, ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಹಾಲಿ ಮುಖ್ಯಮಂತ್ರಿಗಳಿರ್ಬೋದು, ಇದುವರೆಗೂ ಎಲ್ಲಾರ್ಗೂ ಕೂಡ ನಾವು ಮನವಿ ಪತ್ರಗಳು ಸಲ್ಲಿಸಾಗಿದೆ ಈಗ ಆಲ್ರೆಡಿ. ಸಲ್ಲಿಸಾದ್ರೂ ಕೂಡ ಇವರು ಯಾವುದೇ ರೀತಿ ಸಾರಿಗೆ ನೌಕರನ ಸರ್ಕಾರಿ ನೌಕರಿಗೆ ಮಾಡ್ಲಿಕ್ಕೆ ಇವರು ಈಗ ಆಲ್ರೆಡಿ ಮೊನ್ನೆ ಒಂದು ವಿಧೇಯಕ ಪಾಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಸಾರಿಗೆ ನೌಕರನ ಯಾವುದೇ ನಿಗಮ ಮಂಡಳಿಗಳನ್ನ ಸರ್ಕಾರಿ ನೌಕರಿಗೆ ತಗೊಳ್ಳಲ್ಲ ಅಂತೇಳಿ ನಾವ್ ಹೇಳ್ತೀವಿ. ಸರ್ಕಾರಿ ನೌಕರಿಗೂ ನಮ್ಗುನು ಸುಮಾರು 50-60% ಡಿಫರೆನ್ಸ್ ಇದೆ ವೇತನ. ನಾವೇನ್ ಹೇಳ್ತೀವಿ, ಅಟ್ಲೀಸ್ಟ್ ನಮ್ಗೆ ಅವ್ರಿಗಾರು ತಾರತಮ್ಯ ಏನಾಗುತ್ತೆ ಅದನ್ನಾರು ಸರಿಪಡಿಸಿ ಅಂತ ಮನವಿ ಮಾಡಿದೀವಿ, ಹಲವಾರು ಮಾಡಿದ್ದಾರೆ, ಅದು ಕೂಡ ಆಗಿಲ್ಲ. ನೋಡಿ, ಇವತ್ತು 16ನೇ ತಾರೀಕು ಕಳೆದಿದೆ. ಈಗ ನಮ್ಮ ಸಾರಿಗೆ ಸಚಿವರು ಹೇಳ್ತಾರೆ ಪ್ರಸ್ತಾವನೆ ಸಲ್ಲಿಸಿದ್ವಿ, ಅದೇನಾಗಿದೆ ಇವತ್ತು ಸೋಮವಾರ ನೋಡ್ತೀವಿ ಅಂತ. ಅಲ್ಲ, ಈಗ ಆನಂದ್ ಅವರೇ, ಈ ಕೋವಿಡ್ ಬರೋದಕ್ಕಿಂತ ಮುಂಚೆ ಈ ಸಾರಿಗೆ ಸಂಸ್ಥೆಗಳೇ ಅದ್ರ ಬೇಕಾದಂತ ಎಲ್ಲ ಇದನ್ನ ಸ್ಯಾಲರಿಯನ್ನ ಕೊಡ್ತಾ ಇತ್ತು ಅಲ್ವಾ? ಹೌದು ಹೌದು. ಈಗ ಕೊರೋನಾ ಬಂದ ನಂತರ ಸುಮಾರು 6 ತಿಂಗಳಿಂದ, ನಾನು ನೋಡಿದಂಗೆ 6 ತಿಂಗಳಿನಿಂದ ಸರ್ಕಾರ ಕೊಡ್ತಾ ಇದೆ ಅಲ್ವಾ? ಸರ್ಕಾರನೇ ಕೊಡ್ತಾ ಇದೆ. ಈ ತಿಂಗಳಿಗೆ ಏನಂತೆ ಬಂತು ಪರಿಸ್ಥಿತಿ? ಏನ್ ಸಮಸ್ಯೆ ಅಂತ? ಕೊಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದಾರೆ. ಈಗ ನೋಡಿ, ಈಗ ಎಲ್ಲಾ ಬೆಳಕಿನ ಹಬ್ಬ ಅಂತ ಹೇಳಿದಾಗ ಇವರು ಮುಂಚೆನೆ ತೀರ್ಮಾನ ತಕೊಂಡು ನಮ್ಮ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತೆ ಸರ್ಕಾರ ಸಾರಿಗೆ ಸಚಿವರು ಇರ್ಬೋದು ಕೂತು ಮಾತುಕತೆ ಮಾಡಿ ನಮ್ಗೇನು, ನಾವು ಈಗ ಆಲ್ರೆಡಿ ಮೊನ್ನೆ 5ನೇ ತಾರೀಕು ಕೂಡ ಮನವಿ ಮಾಡಿದೀವಿ ಸರ್. ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿ ನಮ್ಗೆ ಏನು 7ನೇ ತಾರೀಕು ಒಳಗಡೆ ಸಂಬಳ ಆಗ್ಬೇಕು, ಅದನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತೇಳಿ CITV ಇಂದ ಒತ್ತಾಯ ಮಾಡಿದೀವಿ, ಮನವಿ ಕೂಡ ಕೊಟ್ಟಿದೀವಿ. ಆದ್ರೆ ಅದನ್ನ ಒಳಗಡೆ ನಮ್ಮ 10ನೇ ತಾರೀಕು ಒಳಗಡೆ ಕೊಟ್ಟಿದ್ರೆ ನಾವು ಕೂಡ ನಮ್ಮ ಕುಟುಂಬಗಳು ಕೂಡ ಹಬ್ಬ ಆಚರಣೆಗೆ ಮಾಡ್ಲಿಕ್ಕೆ ಅನುಕೂಲ ಆಗೋದು. ಈಗ ಸಂಬಳ ಇಲ್ದಲೆ ಈಗ ಕರೋನಾ ಒಳಗಡೆ ಪ್ರತಿಯೊಬ್ಬರಿಗೂ ಡ್ಯೂಟಿ ಸಿಗ್ತಾ ಇಲ್ಲ ಸರ್, ಎಲ್ರಿಗೂ ತಿಂಗಳು ಪೂರ್ತಿ ಸಂಬಳ ಕೊಡ್ತಾ ಇಲ್ಲ. ನಮ್ ಸಾರಿಗೆ ಸಚಿವರು ಹೇಳ್ತಾರೆ ಎಲ್ಲಾರ್ಗು ಯಾವ್ದೇ ರೀತಿ ವೇತನ ಕಡಿತ ಮಾಡಲ್ಲ ಅಂತ. ಆದ್ರೆ ಇಲ್ಲಿ ಪೂರ್ತಿ ತಿಂಗಳು ಸಂಬಳ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಪೂರ್ತಿ ಎಲ್ಲಾ ಬಸ್ಗಳು ಆಪರೇಟೆಡ್ ಆಗ್ತಾ ಇಲ್ಲ. ಆಪರೇಟೆಡ್ ಆಗ್ದಲೇ ಇಲ್ದೇ ಇರೋದ್ರಿಂದ ಒಬ್ಬೊಬ್ಬರಿಗೆ 10 ದಿನ 15 ದಿನ 20 ದಿನ ಡ್ಯೂಟಿ ಸಿಗ್ತಾ ಇದೆ. ಅಲ್ಲ ಆನಂದ್ ಅವರೇ, ನಾನು ಅದನ್ನೇ ಕೇಳ್ತಾ ಇದ್ದೆ ಅವಾಗಿಂದ. ಲಾಭ ನಷ್ಟ ನೋಡೋದಕ್ಕೆ ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು? ಲಾಭ ಆದಾಗ ಜಾಸ್ತಿ ಕೊಟ್ಟಿದ್ದಾರೆ ಇವರು. ಇದು ಸೇವೆ, ಇದು ಸೇವೆ ಅಂತ ಹೇಳಿದ ಮೇಲೆ ಅದಕ್ಕೆ ಆಗುವಂತ ಖರ್ಚು ವೆಚ್ಚಗಳು ಅದು ನಷ್ಟದಲ್ಲಿ ಹೋದ್ರೂ ಕೂಡ ಸರ್ಕಾರ ಕೊಡಬೇಕು. ಒಂದು ವೇಳೆ ಲಾಭ ಬಂತು ಅಂತಾದ್ರೆ ವೆಲ್ ಅಂಡ್ ಗುಡ್, ಯಾರು ಬೇಡ ಅಂತ ಹೇಳ್ತಾರೆ, ಸರ್ಕಾರ ತಗೊಳ್ಳಿ ಅಲ್ವಾ ಸರ್? ಈಗ ಬೇರೆ ಇಲಾಖೆಗಳು ಬೇರೆ ನಿಗಮ ಮಂಡಳಿಗಳಲ್ಲಿ ದುಡ್ಡು ತರಲ್ಲ. ಪ್ರತಿದಿನ ನಾವಾದ್ರೂ ದುಡ್ಡು ತರ್ತೀವಿ. ಮರಾಠ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ, ಇವ್ರಿಗೆ ಅದಕ್ಕೆಲ್ಲ ಕೊಡೋದಕ್ಕೆ ದುಡ್ಡಿದೆ ನೋಡಿ. ಇವತ್ತು ಸಾರಿಗೆ ನೌಕರು 1,30,000 ಜನ ಇದೀವಿ. ಆ ಕುಟುಂಬ ನಮಗೂ ಒಂದು ಜೀವನ ಅಂತ ಇದೆ, ನಮಗೂ ಒಂದು ಮಕ್ಕಳು ಮರಿ ಅಂತ ಇದೆ. ಅವ್ರಿಗೂ ಒಂದು ಹೊಸ ಬಟ್ಟೆ ಕೊಡ್ಸ್ಬೇಕು, ಅವ್ರಿಗೂ ಒಂದು ಪಟಾಕಿ ಕೊಡ್ಸ್ಬೇಕು ಅನ್ನೋದು ಆಸೆ ಇರುತ್ತಲ್ವ ಸರ್ ಎಲ್ಲಾ ಕುಟುಂಬಗಳಿಗೂ. ನಾವ್ ಹೇಳ್ತಾ ಇರುವಂತದ್ದು, ನಾವು ಮನವಿ ಮಾಡ್ತಾ ಇರುವಂತದ್ದು ಸರ್ಕಾರಕ್ಕೆ, ಈ 10ನೇ ತಾರೀಕು ಒಳಗಡೆ ಹಿಂದೆ ಏನು ಎಲ್ಲಾರ್ಗು ಸಂಬಳ ಬಿಲ್ ಮಾಡ್ತಿದ್ರು ಅದೇ ರೀತಿ ನಾವು ಮಾಡಿ ದಯಮಾಡಿ. ಯಾಕೆ ಏನ್ ಮಾಡ್ಬೇಕು ಅಂತಿದ್ದೀರಿ ಮುಂದೆ? ಈಗ ಆಗಿಲ್ವಲ್ಲ, 16 ಆಯ್ತು ಇವತ್ತು.
ಅದಕ್ಕೇನೆ ಇವಾಗ್ಲೂ ಕೂಡ ನಾವು ಇವತ್ತು ಮನವಿ ಮಾಡ್ತೀವಿ, ಈಗ ಮತ್ತೆ ಹೋಗ್ತೀವಿ ನಾವು CITU ಕಡೆಯಿಂದ. ಹಾ ನಾವು ಏನಪ್ಪಾ ಹೇಳ್ತೀವಿ ಅಂದ್ರೆ ಕೂಡ್ಲೆ ನಮ್ಮ ವೇತನನ ಬಿಡುಗಡೆ ಮಾಡ್ಬೇಕು. ಈಗ ಮೊದಲನೇದಾಗಿ ಕರೋನಾ ಇಂದ ಸರಿಯಾಗಿ ಎಲ್ಲರಿಗೂ ದುಡ್ಡೇ ಸಿಗ್ತಾ ಇಲ್ಲ, ಸಂಬಳನೇ ಸರಿಯಾಗಿ ಸಿಗ್ತಾ ಇಲ್ಲ. ಓಕೆ ಅಂತದ್ರೊಳಗೆ ಹಬ್ಬದೊಳಗಡೆ ನಮ್ ದುಡ್ಡು ಸಿಕ್ಕಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು, ನಾವ್ ಹೆಂಗೆ ಜೀವನ ಮಾಡ್ಬೇಕು ಓಕೆ ಹೇಳಿ. ಎಸ್ ಸರ್. ಅದರಿಂದ ದಯಮಾಡಿ ಮಾನ್ಯ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು, ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ದಯಮಾಡಿ ನಮ್ಮ ಸಾರಿಗೆ ನೌಕರನ್ನು ನೀವು ಜನರು ಅಂತ ಕಾಣಿ. ನೌಕರರು ಕೆಲಸ ಮಾಡ್ತಾ ಇದಾರೆ, ಕರೋನಾ ಒಳಗಡೆ ಸಾವು ನೋವಿನ ಬದುಕಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ನೀವು ಹೇಳ್ತೀರಿ ಎಸ್ಮಾ ಇರುತ್ತೆ, ಎಸ್ಮಾ ಅಂತ ಇರುತ್ತೆ ಹೇಳ್ತಾರೆ. ಆದ್ರಿಂದ ನಾವು ಕೆಲಸ ಮಾಡ್ತಿದ್ವಿ, ದಯಮಾಡಿ ನಮ್ಗೆ ನಮ್ಮ ವೇತನ ಸರಿಯಾದ ಟೈಮ್ಗೆ ನೀವು ವೇತನ ಬಿಲ್ ಮಾಡಿ ಅಂತ ನಿಮ್ ಮೂಲಕ ನಾವು ಮನವಿ ಮಾಡ್ತೀವಿ. ಥ್ಯಾಂಕ್ ಯು